ಕರಾವಳಿ ಸಂಬಂಧ ಖಾಸಗಿ ವಿಧೇಯಕ ಮಂಡನೆಯಾಗತ್ತಾ? 3 ಜಿಲ್ಲೆಗಳಿಗೆ ಪ್ರತ್ಯೇಕ ಕಾಯ್ದೆ ಜಾರಿಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಗುರುರಾಜ್ ಗಂಟಿಹೊಳಿ ಅವರು ಮಂಡನೆಗೆ ತಯಾರಿಯನ್ನ ನಡೆಸಿದ್ದಾರೆ. ಕರಾವಳಿ ಸಂಬಂಧ ಖಾಸಗಿ ವಿಧೇಯಕ ಮಂಡನೆಯಾಗತ್ತಾ ಇವತ್ತು? 3 ಜಿಲ್ಲೆಗಳಿಗೆ ಪ್ರತ್ಯೇಕ ಕಾಯ್ದೆ ಜಾರಿಗೆ ಒತ್ತಾಯ ಮಾಡ್ತಿದ್ದಾರೆ. ಗುರುರಾಜ್ ಗಂಟಿಹೊಳಿ ಅವರಿಂದ ಮಂಡನೆಗೆ ತಯಾರಿ ಕೂಡ ನಡೀತಾ ಇದೆ. ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳಿ ವಿಧೇಯಕ ಮಂಡನೆಗೆ ಅನುಮತಿ ಕೇಳಿದ್ದಾರೆ. ಗಂಟಿಹೊಳಿ ಮುಂದಿನ ವಾರ ವಿಧೇಯಕ ಮಂಡನೆಗೆ ಅವಕಾಶವನ್ನ ನೀಡಿ ಅನ್ನೋದಾಗಿ ಈಗಾಗಲೇ ಮಂಡನೆಯನ್ನ ಮಂಡಿಸೋದಕ್ಕೆ ಅವಕಾಶವನ್ನ ಕೇಳಿದ್ದಾರೆ. ಹಲವು ವಿಚಾರಗಳಲ್ಲಿ ಭಿನ್ನವಾಗಿದೆ ಕರಾವಳಿ ಜಿಲ್ಲೆ. ಅದಕ್ಕೆ ಸಂಬಂಧಿಸಿದಂತೆ ಖಾಸಗಿ ವಿಧೇಯಕವನ್ನ ಮಂಡಿಸುವುದಕ್ಕೆ ಕೆಲವೊಂದಷ್ಟು ಪ್ರಿಪರೇಷನ್ ಅನ್ನ ನಡೆಸಿಕೊಂಡಿದ್ದಾರೆ. ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಈ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆಗಳಿಗೆ ಪ್ರಾಕೃತಿಕ ಸವಾಲುಗಳು ಭಿನ್ನವಾಗಿದೆ, ಡಿಫ್ರೆಂಟು. ಹಾಗಾಗಿ ಈ ಸವಾಲುಗಳನ್ನು ಅರಿಯದೆ ರಾಜ್ಯ ಸರ್ಕಾರಗಳು ಕೆಲವೊಂದಷ್ಟು ಕಾನೂನನ್ನು ರೂಪಿಸುತ್ತೆ. ಹಾಗಾಗಿ ಜಿಲ್ಲೆಗಳ ಅಭಿವೃದ್ಧಿಗೆ, ನಾನೇನು 3 ಜಿಲ್ಲೆಗಳ ಹೆಸರು ಹೇಳಿದೆ, ಆ ಅಭಿವೃದ್ಧಿಗೆ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಯಾವುದೇ ನಿಯಮ ರೂಪಿಸಿದ್ರು ಆ ನಿಯಮಗಳನ್ನು ಈ ಜಿಲ್ಲೆಗಳಿಗೆ ಅಳವಡಿಸೋದಕ್ಕಾಗತ್ತಾ ಅಥವಾ ಇಲ್ವಾ ಅದನ್ನು ಗಮನಿಸಿ. ಪ್ರತ್ಯೇಕ ಕಾನೂನುಗಳ ಅಗತ್ಯ ಏನಾದರೂ ಇದ್ರೆ ಅದನ್ನು ಕೂಡ ಸಿದ್ಧಪಡಿಸಬೇಕು ಅನ್ನುವಂತಹ ಖಾಸಗಿ ಬಿಲ್ ಮಂಡಿಸೋದಕ್ಕೆ ಬಿಜೆಪಿ ಶಾಸಕ ಗುರುರಾಜ್ ಗಂಟಿಹೊಳಿ ಸಿದ್ಧರಾಗಿದ್ದಾರೆ, ಸಜ್ಜಾಗ್ತಿದ್ದಾರೆ. ಪ್ರಮುಖವಾಗಿ ರಾಜ್ಯದಾದ್ಯಂತ ಮಾಡುವ ನಿಯಮಗಳು ಕರಾವಳಿ ಭಾಗದ ಜಿಲ್ಲೆಗಳಿಗೆ ಅಳವಡಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. CRZನಲ್ಲಿರುವ ಕೆಲ ನಿಯಮಗಳಿಂದ ಕೂಡ ಬೈಂದೂರಿನಲ್ಲಿರುವ ಬಂದರನ್ನ ವಿಸ್ತರಣೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ. ಕೆಲವೊಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಮುಂದಿನ ವಾರ ವಿಧೇಯಕ ಮಂಡನೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಕೇಳಿದ್ದಾರೆ. ಇನ್ನು 3 ಜಿಲ್ಲೆಗಳಿಗೆ ಪ್ರತ್ಯೇಕ ಕಾಯ್ದೆ ರೂಪಿಸಬೇಕು ಅಂತ ಹೇಳಿದ್ರಲ್ಲ, ಅದರಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆಗಳು ಸೇರಿದೆ. ಜಿಲ್ಲೆಗಳಲ್ಲಿ ಪ್ರಾಕೃತಿಕ ಸವಾಲುಗಳು ರಾಜ್ಯದ ಬೇರೆ ಜಿಲ್ಲೆಗಳಿಗಿಂತ ಭಿನ್ನವಾಗಿದೆ. ಅದನ್ನ ಅರಿಯದ ಸರ್ಕಾರ ಕೆಲವೊಂದಷ್ಟು ಕಾನೂನನ್ನ ರೂಪಿಸ್ತಾ ಇದೆ. ಹಾಗಾಗಿ ಈ ಜಿಲ್ಲೆಗಳ ಅಭಿವೃದ್ಧಿಗೆ ಇದು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಯಾವುದೇ ನಿಯಮವನ್ನ ರೂಪಿಸಿದ್ರು ಕೂಡ ಈ ರೂಲ್ಸ್ ಕಂಡೀಷನ್ಸ್ ಎಲ್ಲ ಈ ಜಿಲ್ಲೆಗಳಿಗೆ ಅಳವಡಿಸೋದಕ್ಕೆ ಸಾಧ್ಯ ಇದೆಯಾ ಅಥವಾ ಇಲ್ವಾ, ಆಲ್ಟ್ರೇಷನ್ಸ್ ಮಾಡ್ಕೊಳ್ಬೇಕಾ, ಇದನ್ನೆಲ್ಲ ಗಮನಿಸಿ ಪ್ರತ್ಯೇಕ ಕಾನೂನುಗಳ ಅಗತ್ಯ ಇದ್ರೆ ಅದನ್ನ ಕೂಡ ಸಿದ್ಧಪಡಿಸಬೇಕಾಗಿದೆ. ಹೀಗಾಗಿ ಸದನದಲ್ಲಿ ಖಾಸಗಿ ವಿಧೇಯಕವನ್ನ ಮಂಡಿಸೋದಕ್ಕೆ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದು ಖಂಡಿತವಾಗ್ಲೂ ಪ್ರತ್ಯೇಕತೆಯ ಕೂಗಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಕರಾವಳಿಗೆ ಈ ರೀತಿಯ ಪ್ರತ್ಯೇಕ ನೀತಿಯನ್ನ ಮಾಡಿಬಿಟ್ರೆ ರಾಜ್ಯದ ಇನ್ನುಳಿದ ಪ್ರಾಂತ್ಯದಿಂದ ಕೂಡ ಪ್ರತ್ಯೇಕತೆಯ ಕೂಗು ಕೇಳಿ ಬರುವ ಸಾಧ್ಯತೆ ಇದೆ. ಹಾಗಾಗಿ ಪ್ರತ್ಯೇಕತೆಯ ಕೂಗನ್ನ ನಾವು ಎತ್ತುತ್ತಿಲ್ಲ ಅನ್ನೋದಾಗಿ ಕೂಡ ಸ್ಪಷ್ಟಪಡಿಸಿದ್ದಾರೆ ಗುರುರಾಜ್ ಗಂಟಿಹೊಳಿ ಅವರು. ಇನ್ನು ರಾಜ್ಯ ಸರ್ಕಾರ ನಮ್ಮ ರಾಜ್ಯಕ್ಕೆ ಅಂತ ಕೆಲವೊಂದಷ್ಟು ಕಾನೂನನ್ನ ರೂಪಿಸ್ತವೆ. ಕರಾವಳಿ ಭಾಗದಲ್ಲಿ ಇದನ್ನ ಅಳವಡಿಕೆ ಮಾಡೋದಕ್ಕೆ ಕಷ್ಟವಾಗತ್ತೆ. ಹೀಗಾಗಿ ಈ ಭಾಗದ ಅಭಿವೃದ್ಧಿ ಕುಂಠಿತವಾಗತ್ತೆ. ಹೀಗಾಗಿ ಈ ಎಲ್ಲ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸರ್ಕಾರ ಕರಾವಳಿ ಭಾಗವನ್ನ ಹೊರತುಪಡಿಸಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಬೇಕು ಅಂತ ಗಂಟಿಹೊಳಿ ಅವರು ಹೇಳ್ಕೊಂಡಿದ್ದಾರೆ. ಕರಾವಳಿ ಭಾಗಕ್ಕೆ ಅನ್ವಯವಾಗುವಂತೆ ಪ್ರತ್ಯೇಕವಾದ ನೀತಿಯನ್ನ ರೂಪಿಸಬೇಕು, ಇದಕ್ಕೆ ಸರ್ಕಾರ ಅವಕಾಶವನ್ನ ಕಲ್ಪಿಸಬೇಕು ಅಂತ ಮುಂದಿನ ವಾರ ಇದಕ್ಕೆ ಸಂಬಂಧಪಟ್ಟಂತೆ ಮಂಡನೆ ಮಾಡೋದಕ್ಕೆ ಅವಕಾಶ ಕೇಳಿದ್ದಾರೆ. ಕಲಾಪದಲ್ಲಿ ಮಂಡನೆಯಾಗುವ ಖಾಸಗಿ ವಿಧೇಯಕಗಳನ್ನ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಅಳವಡಿಕೆ ಮಾಡಿಕೊಂಡಿರುವಂತಹ ಉದಾಹರಣೆಗಳು ತುಂಬಾ ವಿರಳ. ಹಾಗಾಗಿ ಪ್ರತಿಪಕ್ಷದ ಶಾಸಕರು ಮಂಡಿಸುವ ಖಾಸಗಿ ವಿಧೇಯಕಗಳು ತಾರ್ಕಿಕವಾಗಿ ಅಂತ್ಯ ಕಾಣೋದಿಲ್ಲ. ಆದರೆ ಕರಾವಳಿ ಭಾಗದ ಪ್ರವಾಸೋದ್ಯಮ ಅಭಿವೃದ್ಧಿಯ ಬಗ್ಗೆ ಆಲೋಚನೆ ಮಾಡಿರುವ ರಾಜ್ಯ ಸರ್ಕಾರ ಈ ಖಾಸಗಿ ಬಿಲ್ನಲ್ಲಿರುವ ಅಂಶಗಳನ್ನು ಅಳವಡಿಕೆ ಮಾಡುವಂತಹ ಸಾಧ್ಯತೆ ಒಂದಷ್ಟು ಮಟ್ಟಿಗೆ ದಟ್ಟವಾಗಿದೆ. ಹಾಗಾಗಿ ಮುಂದಿನ ವಾರದ ಅಧಿವೇಶನದಲ್ಲಿ ಖಾಸಗಿ ವಿಧೇಯಕವನ್ನು ಮಂಡಿಸುವುದಕ್ಕೆ ಅವಕಾಶವನ್ನ ನೀಡುವ ಸಾಧ್ಯತೆ ಇದೆ ಅನ್ನುವುದಾಗಿ ಕೂಡ ಹೇಳಲಾಗ್ತಾ ಇದೆ. ಇನ್ನು ಗುರುರಾಜ್ ಗಂಟಿಹೊಳಿ ಅವರು ಕೂಡ ಹೇಳ್ಕೊಂಡಿರುವುದು, ರಾಜ್ಯಕ್ಕೆ ರೂಪಿಸಿರುವ ಕಾನೂನು ಕರಾವಳಿ ಭಾಗದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಕಷ್ಟ ಸಾಧ್ಯ. ಹಾಗಾಗಿ ಈ ಭಾಗದ ಅಭಿವೃದ್ಧಿ ಒಂದಷ್ಟು ಕುಂಠಿತ ಮಟ್ಟವಾಗಿ ಸಾಗ್ತಾ ಇದೆ. ಹಾಗಾಗಿ ಸರ್ಕಾರ
ಸರ್ಕಾರ ಕರಾವಳಿ ಭಾಗವನ್ನ ಹೊರತುಪಡಿಸಿ ತೀರ್ಮಾನವನ್ನ ಕೈಗೊಳ್ಳಬೇಕಾಗುತ್ತೆ. ಕರಾವಳಿ ಭಾಗಕ್ಕೆ ಅನ್ವಯವಾಗುವಂತೆ ಪ್ರತ್ಯೇಕ ನೀತಿಯನ್ನ ರೂಪಿಸೋದಕ್ಕೆ ಅವಕಾಶವನ್ನ ಕೊಡಬೇಕು. ಆದರೆ ಇದು ಪ್ರತ್ಯೇಕತೆಯ ಕೂಗಲ್ಲ ಅನ್ನೋದಾಗಿ ಕೂಡ ಸ್ಪಷ್ಟನೆ ಪಡಿಸಿದ್ದಾರೆ.